ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪ ಪಾರು ಕನ್ನಡ ಚಾನಲ್. ನಾನು ಇವತ್ತು ಚಿಕ್ಕಪೇಟೆಗೆ ಹೋಗಿದ್ದೆ. ಚಿಕ್ಕಪೇಟೆಯಿಂದ ನಮಗೆ ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಪರ್ಚೇಸ್ ಮಾಡಿದ್ವಿ, ಎಲ್ಲ ಡೀಟೇಲ್ಸ್ ಆಗಿರುತ್ತೆ. ಅದು ಹೆಂಗಿರುತ್ತೆ ಅಂಗಡಿ ಎಲ್ಲ ಯಾವ ಅಂಗಡಿಯಲ್ಲಿ ಹೋದ್ರೂ ಲಕ್ಷ್ಮೀ ಮಗವಾಡ, ಲಕ್ಷ್ಮೀ ಕುರ್ಸೋ ಐಟಮ್ಸೇ ಯಾವ ಅಂಗಡಿಯಲ್ಲಿ ತಗೋದು. ಎಷ್ಟು ಚೆನ್ನಾಗಿರುತ್ತೆ. ನಾವು ಸಿಂಪಲಾಗಿ ಕೂರಿಸ್ತೀವಿ. ನಾವು ಅಷ್ಟೊಂದು ಆಡಂಬರವಾಗಿ ಏನು ಮಾಡೋದಿಲ್ಲ. ಆದ್ದರಿಂದ ನಮ್ಮ ಮನೇಲಿ ಆಲ್ರೆಡಿ ಮಖವಾಡ ಇತ್ತು. ಅದ್ರ ಜೊತೆಗೆ ಕಾಲು ಕೈ ಇರಲಿಲ್ಲ, ಅದನ್ನು ತಗೊಂಬಂದ್ವಿ. ಸ್ವಲ್ಪ ಮಖವಾಡಕ್ಕೆ ಡೆಕೋರೇಷನ್ ಮಾಡಬೇಕಾಗಿತ್ತು, ಅದೆಲ್ಲ ಸ್ಟೋನೆಲ್ಲ ತಗೊಂಬಂದ್ವಿ. ಚಿಕ್ಕಪೇಟೆಗೆ ಹೋಗಿ ಬರೋಷ್ಟೊತ್ತಿಗೆ ನಮಗೆ ಸಾಕಾಗೋಗುತ್ತೆ. ಸಂದಿಯಲ್ಲಿ ಹುಡುಕಬೇಕು ಅಂಗಡಿಗಳು, ಎಲ್ಲಿ ಚೆನ್ನಾಗಿರುತ್ತೋ ನೋಡಬೇಕು, ತಗೊಬೇಕು. ಯಾವಾಗಲೂ ಹೋಗ್ತಾಯಿದ್ರೆ ಗೊತ್ತಾಗುತ್ತೆ. ಯಾವಾಗೋ ಒಂದು ಸಲ ಹೋದರೆ ನಾವು ಜಾಸ್ತಿ ದುಡ್ಡು ಕೊಟ್ಟು ತಗೊಂಬಿಡ್ತೀವಿ ಒಂದೊಂದು ಸಲ. ಅದರಿಂದ ನಾವು ಇಲ್ಲೇನ ಯಾರನ್ನ ಪರಿಚಯ ಇದ್ದು ಗೊತ್ತಿದ್ದರೆ ಮಾತ್ರ ಅಂಗಡಿಗೆ ಹೋಗ್ಬೇಕು. ಯಾವ ಅಂಗಡಿಗೆ ಹೋಗ್ಬಿಟ್ರೆ ಆಮೇಲೆ ನಮಗೆ ಒಂದಕ್ಕೆ ಡಬಲ್ ರೇಟ್ ಹೇಳ್ತಾರೆ. ಅದರಿಂದ ನೋಡಿಕೊಂಡು ತಿಳ್ಕೊಂಡು ಹೋಗ್ರಿ ಅಂಗಡಿಗೆ ಹೋಗ್ಬೇಕು ಅಂದರೆ. ನಾನು ಇದು 10-15ನೇ ಸರಿ ಹೋಗ್ತಾ ಇರೋದು. ನನಗೆ ಗೊತ್ತು ಎಲ್ಲೆಲ್ಲಿ ಏನೇನೈತೆ ಅನ್ನೋದು. ಅದರಿಂದ ನನ್ನ ಪಾಡಿಗೆ ನಾನು ಸಲೀಸಾಗಿ ಹೋಗ್ತಾಯಿದ್ದೀನಿ. ನೋಡಿರಿ, ಮನೆಗೆ ಬಂದ್ವಿ. ಇವೆಲ್ಲ ಸೀರೆ ಎಲ್ಲ ತಂದಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ ಸೇಲ್ ಮಾಡೋದಕ್ಕೆ. ಎಲ್ಲ ಹಾಕಿದ್ದೀನಿ. ನನ್ನ ಮಗಳು ಫೋಟೋ ತೆಗೆದ್ಲು. ಈ ಕಸ್ಟಮರ್ಸ್ ಬರ್ತಾರೆ, ಆರ್ಡ್ರ್ ಕೊಟ್ಟಿದ್ದಾರೆ, ಅವ್ರಿಗೆ ತಂದಿದ್ದೀನಿ. ನನ್ನ ಹತ್ರ ಎಲ್ಲ ಮೀಡಿಯಮ್ ರೇಂಜಲ್ಲೇ ಇರೋದು. ಯಾವುದೋ ಏನು ಜಾಸ್ತಿ ಕಾಸ್ಟ್ಲಿನೂ ಇಲ್ಲ, ಕಡಿಮೆನೂ ಇಲ್ಲ. ಚೆನ್ನಾಗಿರುತ್ತೆ ಸೀರೆ. ಆದ್ದರಿಂದ ನನ್ನ ಹತ್ರ ಹುಡ್ಕೊಂಡು ಬರ್ತಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.